ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ಪತ್ರಿಕಾಗೋಷ್ಠಿ ಕರೆಯಲಾಗಿತ್ತು. ಈ ಪತ್ರಿಕಾಗೋಷ್ಠಿಯಲ್ಲಿ ಶಾಲಾ ಮುಖ್ಯೋಪಾಧ್ಯಾಯರು, ಎಸ್ಡಿಎಂಸಿ ಅಧ್ಯಕ್ಷರು, ಸರ್ವ ಸದಸ್ಯರು, ಊರಿನ ಹಿರಿಯರು, ಶಿಕ್ಷಣ ಪ್ರೇಮಿಗಳು, ಹಳ್ಳಿಯ ವಿದ್ಯಾರ್ಥಿಗಳು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಲಾಯಿತು. ವರದಿ ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4. ಸರ್, 50ನೇ ವರ್ಷದ ಸ್ವರ್ಣಮಹೋತ್ಸವ ತಾವು ಕೂಡ ಅಧ್ಯಕ್ಷರಾಗಿ ಇಲ್ಲಿ ನೀವು ಇದೇ ಶಾಲೆಯಲ್ಲಿ ಕಲಿತಿದ್ದ ಇವರು ಕೂಡ ಆಗಿರ್ಬೋದು, ನೀವು ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ಪ್ರಥಮದಲ್ಲಿ ಈ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ನಮ್ಮ ಊರಿನ ಶಾಲೆ ಏನೈತಿ ಇದು ಅತ್ಯಂತ ಹಳೆಯ ಶಾಲೆ. ಯಾಕಂದ್ರೆ ಈಗ 50 ವರ್ಷದ ಹಿಂದೆ ಈ ಸುತ್ತಮುತ್ತ ಹಳ್ಳಿಗಳಲ್ಲಿ ಯಾವುದೇ ಥರದಂಥ ಪ್ರೌಢಶಾಲೆ ಇರದಂಥ ಕಾಲದಲ್ಲಿ ಇಲ್ಲಿ ಒಂದು ನಮ್ಮ ಊರಿನ ಎಲ್ಲ ಹಿರಿಯರ ಒಂದು ಪ್ರಯತ್ನದಿಂದ ಆಗಿನ ಟೈಮ್ದಾಗ ಒಂದು ಇಲ್ಲಿ ಸ್ಕೂಲನ್ನು ಸ್ಟಾರ್ಟ್ ಮಾಡಿದರು. ಅದನ್ನು ನಮ್ಮೂರ ಹಿರಿಯರು ಮತ್ತು ನಮ್ಮ ಪಕ್ಕದ ಹಳ್ಳಿಯಾದಂಥ ತುರುಮರಿ, ಕಾದರೋಳಿ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಇಲ್ಲಿವರೆಗೆ ಈ ಶಾಲೆ ಒಂದು ಚೆನ್ನಾಗಿ ಮುಂದುವರಿಲ್ಲ ಅಂತೇಳಿ ಎಲ್ಲರ ಅಭಿಲಾಷೆಯಿಂದ ಇಲ್ಲಿ ಮಠ ಶಾಲೆ ಮುಂದುವರಿಯಾಗ್ತಾ ಬಂದತಿ. ಮತ್ತು ಇದನ್ನು ನಾವು ನಮ್ಮ ಊರಲ್ಲಿ 50 ವರ್ಷ ಆದ ಶಾಲೆ ಪ್ರಾರಂಭ ಆಗಿ ಅದ್ರದ್ದು ಒಂದು ಹಬ್ಬ ಮಾಡೋಣ ಅಂತೇಳಿ ತೀರ್ಮಾನ ತೊಗೊಂಡ ಈಗ ಒಂದು ವರ್ಷದಿಂದ ಇದಕ್ಕೆ ಸತತವಾಗಿ ಎಲ್ಲರೂ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಪ್ರಯತ್ನ ಮಾಡಿ ಇದೊಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು. ಇದರಲ್ಲಿ ಸುಮಾರು ಒಂದು 7-8 ಜನಸಂಖ್ಯೆ ಸೇರ್ತದೆ ಅಂತೇಳಿ ನಮ್ಮೆಲ್ಲರ ಒಂದು ಅಭಿಪ್ರಾಯ ಐತಿ. ಆ ಥರನಾಗಿ ಎಲ್ಲ ಜನರಿಗೆ ಎಲ್ಲ ರೀತಿಯ ಅನುಕೂಲಗಳನ್ನು ಮಾಡಿಕೊಳ್ಳೋಣ ಅಂತೇಳಿ ಎಲ್ಲರೂ ಕೂಡಿಕೊಂಡು ಊರಿನ ಗುರು ಹಿರಿಯರು ಮತ್ತು ಈಗಿನ ಕಲಿತು ಹೋದಂಥ ಹಳೆ ವಿದ್ಯಾರ್ಥಿಗಳು, ಇಲ್ಲೇ ಕೆಲಸಗಳನ್ನ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗ ಎಲ್ಲರೂ ಸೇರಿಕೊಂಡು ಒಂದು ನಿರ್ಣಯವನ್ನು ತೆಗೆದುಕೊಂಡು ಅವತ್ತಿನ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾದಂಥ ತೊಂದರೆಗಳು ಬರದಾಗೆ ಎಲ್ಲ ರೀತಿಯ ಒಂದು ತಯಾರಿಗಳನ್ನ ನಾವೆಲ್ಲರೂ ಸೇರಿ ಮಾಡಿಕೊಂಡಂತೆ ನಾನು ಒಂದು ಹೇಳಿ. ಗುರು ಸಾಕ್ಷಾತ್ ಶ್ರೀ ತಾಯಿ ಶಾರದಾ ಮಾತೆ ಪಾದಕಮಲಗಳಿಗೆ ನಮಸ್ಕರಿಸಿ ಇಂದಿನ ಈ ಪೂರ್ವಭಾವಿ ಸಭೆಯ ಕಾರ್ಯಕ್ರಮಕ್ಕೆ ನಾವು ಎಲ್ಲರೂ ಪಾಲ್ಗೊಳ್ಳೋಣ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ವಿಶಾಲೆಯ ಸರ್ವ ಸದಸ್ಯರು ಹಾಗೂ ಹುಣಸಿಕಟ್ಟಿ ಗಣ್ಯಮಾನ್ಯರು ಹಾಗೂ ಹಳೆಯ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು, ಆಮೇಲೆ ಹಿರಿಯರಾದ ಕೆಬಿ ಪಟ್ಟಣಗಳು ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತೇವೆ. ಹಲವಾರು ಬಾರಿ ಈ ಸುವರ್ಣ ಮಹೋತ್ಸವ ಬಹಳ ಅಚ್ಚುಕಟ್ಟಿನಿಂದ ಮತ್ತು ಬಹಳ ವ್ಯವಸ್ಥಿತವಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿದ್ದೀವಿ. ಇನ್ನು ಕೊನೆಯ ನಾವು ಕೇವಲ 5-6 ದಿನ ಅಷ್ಟ ಬಹಳ ಕೆಲಸ ಕಾರ್ಯಗಳಿರೋದ್ರಿಂದ ಎಲ್ಲ ಸ್ನೇಹಿತರು ಇನ್ನೊಂದ್ಸರಿ ಪುಷ್ಟಿಕರೋಣ, ಆನಂತರ ಇನ್ನೂ ಕೆಲಸ ಕಾರ್ಯಗಳನ್ನು ಪಕ್ಕಾ ಮಾಡೋಣ ಅಂತೇಳಿ ಎಲ್ಲರೂ ಮಾತಾಡ್ಕೊತಿದ್ರು. ಬಹಳಷ್ಟು ಸಮಯದ ಕಡಿಮೆ ಇದೆ, ಆದ್ದರಿಂದ ಈ ಕೆಲಸ ಕಾರ್ಯಗಳನ್ನು ಬಹಳ ಕಡಿಮೆ ಸಮಯದಲ್ಲಿ ಹೆಚ್ಚಾಗಬೇಕಾಗೈತಿ. ಅದಕ್ಕಾಗಿ ಈ ಕಾರ್ಯಕ್ರಮಗಳಲ್ಲಿ ಪತ್ರಿಕಾಗೋಷ್ಠಿ ಅಥವಾ ಈ ಒಂದು ಪೂರ್ವ ಸಿದ್ಧತೆ ಸಭೆಯನ್ನ ನಾವು ಕರೆದು ಅಂತ ಹೇಳ್ತಾ ಇದ್ದೀನಿ. ಈ ಪೂರ್ವ ಸಿದ್ಧತೆಯನ್ನು ಕುರಿತ ನಮ್ಮ ಹಿರಿಯರಾದಂಥ SS ಹೊಳೆ ಅವರು ಒಂದೆರಡು ಮಾತುಗಳನ್ನು ಆಡಬೇಕಂತ ವಿನಂತಿ ಮಾಡ್ತೀನಿ. ಈ ಸುವರ್ಣ ಸಂಭ್ರಮದ ಪೂರ್ವ ಸಿದ್ಧತೆ ಕೂಡ ಏನೇನು ಮುಂದಾಗತ್ತೆ ವಹಿಸಿದ್ದಾರೆ ಅಂತ ಕೂಡ ಹೇಳ್ಬೋದು ಮೇಡಮ್. ಸರಿ, ಈಗಾಗಲೇ ದಿನಾಂಕ ಏಪ್ರಿಲ್ 4ರಂದು ನಮ್ಮ ಶಾಲೆಯಲ್ಲಿ 50 ವರ್ಷದ ಸುವರ್ಣ ಮಹೋತ್ಸವವನ್ನು ಹಳೆಯ ವಿದ್ಯಾರ್ಥಿಗಳು, ಸಮಸ್ತ ಊರಿನ ಹಿರಿಯರು, ಗಣ್ಯಮಾನ್ಯರು ಎಲ್ಲರೂ ಸೇರಿ ದಿವ್ಯ ಸಾನ್ನಿಧ್ಯದಲ್ಲಿ ಕೊಪ್ಪಳ ಸ್ವಾಮೀಜಿಯವರು, ಅದೇ ರೀತಿಯಲ್ಲಿ ಅತ್ನಿಯವರು, ಬೆಳಗಾವಿ ರಾಮಕೃಷ್ಣ ಮಿಷನ್ದವರು, ಹಾಗೆ ಅವರೊಳ್ಳೆ ಹಾಗೂ ಹೊನ್ನಿಯಾಳು ಗವಿಮಠದ ಎಲ್ಲ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವನ್ನು ಏನು ಆಯೋಜಿಸಿದ್ದೇವೆ. ಈ ಆಯೋಜಿಸಿರುವಂತಹ ಕಾರ್ಯಕ್ರಮದಲ್ಲಿ ಸಮಸ್ತ ಎಲ್ಲ ಶಿಕ್ಷಣ ಪ್ರೇಮಿಗಳು ಎಲ್ಲ ಆಗಮಿಸ್ತಾ ಇದ್ದಾರೆ. ನಮ್ಮ ಸರ್ಕಾರ ಇಲಾಖೆಯ ವತಿಯಿಂದ ಸಹ ಬರ್ತಾ ಇರೋದನ್ನು ಗಮನಿಸ್ತಾ ಇದ್ದೇವೆ. ಇಲ್ಲಿ ನಮ್ಮ ಶಾಲೆ ಆವರಣದಲ್ಲಿ ಈಗಾಗಲೇ ನಮ್ಮ ಊರಿನ ಗಣ್ಯಮಾನ್ಯರು ಸರಸ್ವತಿ ದೇವಿಯ ಪ್ರತಿಷ್ಠಾಪನೆಯನ್ನು ಸಹ ಮಾಡ್ತಾ ಇದ್ದಾರೆ. ಅದರದ್ದು ಮುಂಜಾಗ್ರತವಾಗಿ ನಮ್ಮ ಶಾಲೆಯ ಕೆಲವೊಂದು ವಾಚನಾಲಯ, ಗ್ರಂಥಾಲಯ, ಪ್ರಯೋಗಾಲಯ ಉದ್ಘಾಟನೆಗಳು ಜರುಗ್ತಾ ಇದ್ದಾವೆ. ಅದಕ್ಕನುಗುಣವಾಗಿ ನಮ್ಮ ಶಾಲೆ ಪೂರ್ವಭಾವಿ ತಯಾರಿಯನ್ನು ಸಹ
ಮಾಡ್ತಾ ಇದ್ದಾರೆ. ಸಸಿಯನ್ನು ನೆಡೋದ್ರ ಮೂಲಕ, ಸ್ವಚ್ಛತೆಯನ್ನು ಮಾಡೋದ್ರ ಮೂಲಕ, ಇನ್ನಿತರ ಪೂರ್ವ ತಯಾರಿಗಳೊಂದಿಗೆ ಇಂದಿನ ಈ ಕಾರ್ಯಕ್ರಮದ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲ ಇಲ್ಲಿ ಮೇಡಮ್, ಈ ವಿದ್ಯಾರ್ಥಿಗಳು ಎಷ್ಟು ಸಂಖ್ಯೆಗಳು ಕೂಡಬಹುದು ಅಂತ ಏನಾರು ಇದೆಯಾ? ಬರ್ತಾರೆ. ಈಗಾಗಲೇ ಕಲ್ತು ಹೋಗಿರುವಂಥ ಸಮಸ್ತ ಎಲ್ಲ ವಿದ್ಯಾರ್ಥಿಗಳು ಇಂದಿನ ಈ ಸುವರ್ಣ ಮಹೋತ್ಸವದಲ್ಲಿ 3,500 to 4,500 ತನ ವಿದ್ಯಾರ್ಥಿಗಳು ಬರುವಂಥ ಸಾಧ್ಯತೆ ಐತಿ, ಬರ್ತಾರೆ. ಅದನ್ನು ಬಿಟ್ಟು ಊರಿನ ಜನರು ಸಹ ನಮ್ಮ ಕಲ್ತಿರುವಂಥ ಇಲ್ಲಿವರೆಗಿನ ವಿದ್ಯಾರ್ಥಿಗಳು ಸಹ ಆಗಮಿಸುವಂಥ ಸಾಧ್ಯತೆ ಇದೆ. ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬೃಹತ್ ಒಂದು ಮಹೋತ್ಸವವನ್ನು ಇಲ್ಲಿ ನಮ್ಮ ಶಾಲೆಯಲ್ಲಿ ಆಚರಿಸುವಂಥದ್ದನ್ನು ನಾವು ಗಮನಿಸ್ತೀವಿ. ಇಷ್ಟೊಂದು ದಿನದಿಂದ ಕಾರ್ಯಕ್ರಮ ಕೂಡ ಮಾಡ್ತಿದ್ದೆ ಸರ್. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಷಯ ಮುಟ್ಟಿದೆ ಮೇಡಮ್? ಎಲ್ಲ ವಿದ್ಯಾರ್ಥಿಗಳಿಗೆ ವಿಷಯವನ್ನು ಮುಟ್ಟಿಸುವ ರೂಪ ನಾವು ಎಲ್ಲ ಕ್ರಮವನ್ನು ಅನುಸರಿಸಿದ್ದೇವೆ. ಎಲ್ಲರಿಗೂ ಮಾಹಿತಿಯನ್ನು ವಾಟ್ಸಪ್ ಮೂಲಕ, ಇನ್ನಿತರ ಮಾಹಿತಿಯ ಮೂಲಕ ರವಾನಿಸಿದ್ದೇವೆ. ಅವರಿಗೆ ಬರ್ತಾರೆ, ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಾಗ್ತಾರೆ. ಸುಮಾರು ಎಷ್ಟು ಜನ ಕೂಡ್ಬೋದು ಅಂತ ಕಾರ್ಯಕ್ರಮ? ಸುಮಾರು 4,500 to 5,500 ತನಕ. ಅಲ್ಲ ಮೇಡಮ್, ಬರೋವಂಥವ್ರಿಗೆ ಎಲ್ಲರಿಗೂ ಇಲ್ಲಿ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ತುಂಬ ಅನುಕೂಲ ಆಗುತ್ತೆ, ಎಲ್ಲ ರೀತಿಯಾಗಿ ಕೈಗೊಂಡಿದ್ದಾರೆ ಮುಂದೆ. ಸಮಸ್ತ ಎಲ್ಲ ಸೌಲಭ್ಯವನ್ನು ಅವ್ರಿಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ರೂಪಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸಂಪೂರ್ಣ ಅವ್ರು ಬರುವಂತಹ ದಿನದಿಂದ ನಾಷ್ಟಾ ವ್ಯವಸ್ಥೆಯಿಂದ ಹಿಡಿದು ಊಟದ ವ್ಯವಸ್ಥೆ ತನ, ಆಸನಗಳ ವ್ಯವಸ್ಥೆ ತನ, ನೀರಿನ ವ್ಯವಸ್ಥೆ ತನ, ಸಂಪೂರ್ಣ ಎಲ್ಲ ಸೌಲಭ್ಯ ಆ ದಿನ ಬರುವಂಥ ಸಂಪೂರ್ಣ ಎಲ್ಲ ಮಹನೀಯರಿಗೆ ದೊರಕ್ತದೆ. ಇಲ್ಲಿ ಎಷ್ಟನೇ ತಾರೀಕು ಸ್ಟಾರ್ಟ್ ಮಾಡಿದಾರಂತೆ? ದಿನಾಂಕ 4ರಿಂದ 4ನೇ ತಾರೀಕಿಗೆ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ. ಅಂದರೆ 4 ಮತ್ತು 2 ದಿನ ಇದೆ ಹೆಂಗೆ ಮೇಡಮ್? ಇಲ್ಲ, ಒಂದೇ ದಿನ ಇರ್ತದೆ. ಪೂರ್ವಭಾವಿಯಾಗಿ ಕೆಲವೊಂದು ಇಲ್ಲಿ ಇರುವಂತಹ ಏನು ಮೆಂಟರ್ಸ್ಗಳು ಇರ್ತಾರೆ, ಕಾರ್ಯಕ್ರಮವನ್ನು ಆಯೋಜಿಸುವಂಥವ್ರು, ಅವರು 2 ದಿನ ಪೂರ್ವಭಾವಿಯಾಗಿ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ. ಸುಮಾರು ಅಧಿಕಾರಿಗಳು ಬರ್ತಾ ಇದ್ದಾರೆ, ಆಮೇಲೆ ಶ್ರೀಗಳು ಕೂಡ ಬರ್ತಾ ಇದ್ದಾರೆ. ಅವ್ರಿಗೆಲ್ಲ ಹೆಂಗೆ ವ್ಯವಸ್ಥೆಗಳು ಇಲ್ಲಿ ಮಾಡಿದ್ದಾರೆ ಅಂತ ಮೇಡಮ್? ಮಾನ್ಯ ಸಚಿವರಿಂದ ಹಿಡಿದು ಸಮಸ್ತ ನಮ್ಮ ಶಾಲೆಯ ಏನು ಶೈಕ್ಷಣಿಕ ಇಲಾಖೆಯವರು ಇದ್ದಾರೆ, ಅವರೆಲ್ಲರಿಗೂ ನಿಗದಿತ ರೂಪದಲ್ಲಿ ಅವಶ್ಯಕವಿರುವಂಥ ಸಮಸ್ತ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಂತೆ ಮಾಡಿಕೊಂಡಿದ್ದೇವೆ ವ್ಯವಸ್ಥೆ. ಓಕೆ, ಥ್ಯಾಂಕ್ ಯು ಮೇಡಮ್. ತಾವು ಹುಣಸೆಕಟ್ಟಿ ಒಂದು ಹಿರಿಯರಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರನ್ನು ಗುರುತಿಸಿ ಅವ್ರಿಗೆಲ್ಲರೂ ಇನ್ವಿಟೇಷನ್ ಕಾರ್ಡ್ ಮುಟ್ಟಿಸುವಂಥ ಕಾರ್ಯಗಳನ್ನ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಊರಿನ ಗ್ರಾಮಸ್ಥರು ಸೇರಿ ಅಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ತಾವು ಇದರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಏನಿಲ್ಲ, ಊರಿನ ಹಿರಿಯರೆಲ್ಲ ಸೇರಿ ಈ 50 ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಮತ್ತು ಈ ಸಂಭ್ರಮ ಆಚರಣೆಯನ್ನು ಒಳ್ಳೆಯ ರೀತಿಯಿಂದ ಆಚರಿಸಬೇಕು. ಮತ್ತು ಇದರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಬಹಳಷ್ಟು ಶ್ರಮಪಟ್ಟಿದ್ದಾರೆ. ಇದನ್ನು ಸಕ್ಸಸ್ ಚಲೋ ತಮಗೆ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ನಡೆಸ್ಕೊಂಡು ಮುಗಿಸ್ಬೇಕಂತ ತಿಳ್ಕೊಂಡ ಒಂದು ರೀತಿ ಈ ಕೊನೆ ಹಂತಕ್ಕೆ ಬಂದೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳು ಬರ್ತಾ ಇದ್ದಾರೆ, ಮತ್ತು ಕವಲ್ಗುಡ್ದವ್ರು ಬರ್ತಾ ಇದ್ದಾರೆ. ಇನ್ನಿತರ ನಮ್ಮೂರಿನವರ ಒಂದಿಬ್ಬರು ಶ್ರೀಗಳು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಮತ್ತು ಹಾಗೂ ರಾಜಕಾರಣಿಗಳು, ಆಮೇಲೆ ಇವರು ನಮ್ಮ ಸರ್ಕಾರಿ ಅಧಿಕಾರಿಗಳು, ನಾವು ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ, ಊರಿನವರೆಲ್ಲರೂ ಸೇರಿ ಒಂದು ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮ ಮಾಡೋಣ ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸರ್, ವಿಶೇಷವಾಗಿ ಒಂದು ಪ್ರಶ್ನೆ. ಊರಿನ ಈ ಕಲಿತಂಥ ಎಷ್ಟೋ ವರ್ಷದ ಇಲ್ಲಿ ಕಲಿಸಿದಂಥ ಗುರುಗಳನ್ನು ಕೂಡ ನೆನೆಸಿ ಅವ್ರನ್ನೂ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ. ಊರ ಹಿರಿಯರನ್ನು ಕೂಡ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಇಷ್ಟೊಂದು ಖರ್ಚು ಮಾಡ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಏನು ಇಷ್ಟೊಂದು ಹೆಂಗೆ ಖರ್ಚುಗಳು ಯಾವ ರೀತಿಯಾಗಿ ಮಾಡಿ? ಏನಿಲ್ಲ, ಎಲ್ಲ ನಾವೇ ಹಳೆಯ ವಿದ್ಯಾರ್ಥಿಗಳು ಹಣವನ್ನು ಸೇರಿಸಿ ನಾವೇ ಸ್ವತಃ ಖರ್ಚುಗಳನ್ನ ಹಣ ಕೂಡಿಸ್ಕೊಂಡು ಎಲ್ಲ ನಮ್ಮ ಗುರುವೃಂದವನ್ನು ಕರೆಸಿ ಅವ್ರನ್ನ ಸನ್ಮಾನ ಇಟ್ಕೊಳ್ಬೇಕಂತ ವಿಚಾರ ಇಟ್ಕೊಂಡು ಮಾಡಾಕತ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ಈಗ 50ನೇ ವರ್ಷದ ಸುವರ್ಣ ಮಹೋತ್ಸವ ಆಗ್ತಾಯಿದ್ದು ತಮಗೂ ಖುಷಿ ಅನಿಸ್ಬೋದು. ಯಾಕಂದರೆ ತಾವು ಕೂಡ ಈ ಶಾಲೆಯಲ್ಲಿ ಒಂದು ಕಲಿತಂಥ ವಿದ್ಯಾರ್ಥಿಗಳಾಗಿ ಕೂಡ ಅದೇ ರೀತಿಯಾಗಿ ಇದೇ ವಿದ್ಯಾರ್ಥಿಯಾಗಿ ಇದೇ ಮಕ್ಕಳಿಗೆ ಶಿಕ್ಷಕರಾಗಿ ಸೇವೆ ಕೂಡ ಸಲ್ಲಿಸಿದ್ದೀರಿ. ತುಂಬ ಸಂತೋಷದ ವಿಷಯ. ಈ ವಿಷಯ ಬಗ್ಗೆ ತಮಗೆ ಎಷ್ಟು ಖುಷಿ ಆಗ್ತಿದೆ, ಇದ್ರ ಬಗ್ಗೆ ಏನು ನಿಮಗೆ ಅಭಿಪ್ರಾಯಗಳು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ತಾವು ಹೇಳಿದ ಪ್ರಕಾರ ನಾನು ಈ ಪ್ರೌಢಶಾಲೆಯ ವಿದ್ಯಾರ್ಥಿ, ಆಮೇಲೆ ಇಲ್ಲಿ ಪ್ರೌಢಶಾಲೆಯ ಶಿಕ್ಷಕನಾಗಿ ಕೂಡ ನಾನು ಕೆಲಸ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿತ್ತು. ನಾನು ಈ ಪ್ರೌಢಶಾಲೆಯ 2ನೇ ಬ್ಯಾಚ್ ವಿದ್ಯಾರ್ಥಿ. ಈಗ ಈ ಪ್ರೌಢಶಾಲೆಯಿಂದ ಸುಮಾರು 50 ಬ್ಯಾಚ್ಗಳು ಹೊರಬಿದ್ದಿದ್ದಾವೆ. ನಾನು 2ನೇ ಬ್ಯಾಚ್ ವಿದ್ಯಾರ್ಥಿ.
ಈಗ ಈ ಪ್ರೌಢಶಾಲೆ 50 ವರ್ಷಗಳನ್ನು ಪೂರೈಸಿದೆ. ಹೀಗಾಗಿ ಇದರ ಸುವರ್ಣ ಮಹೋತ್ಸವವನ್ನು ಮಾಡಬೇಕಂತ ತಿಳ್ಕೊಂಡು ಹುಣಸಿಕಟ್ಟಿ ಗ್ರಾಮದ ಹಿರಿಯರು, ನಮ್ಮ ಎಲ್ಲ ಮಾಜಿ ವಿದ್ಯಾರ್ಥಿಗಳು ಸುಮಾರು 1 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೆವು. ಮೇಲಿನ ಮೇಲೆ ಸಭೆಗಳನ್ನು ಸೇರಿ ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾರನ್ನು ಕರೆಸಬೇಕು ಅಂತಕ್ಕಂಥ ಎಲ್ಲ ಪ್ರಿಪರೇಷನ್ ಮಾಡ್ಕೊತ ಬಂದಿದ್ದೇವೆ. ಸುಮಾರು 80% ವರ್ಕ್ ಮುಗಿದಿದೆ, ಇನ್ನೊಂದು 20% ಉಳಿದಿದೆ. ಇನ್ನು ಬರುವಂಥ 4-5 ದಿನಗಳಲ್ಲಿ ಅದನ್ನೂ ಮುಗಿಸಿ ಈ ಸಮಾರಂಭ ಭಾಳ ವಿಜೃಂಭಣೆಯಿಂದ ನಡಿಬೇಕು ಅನ್ನೋ ಆಸೆ ನಮ್ಮದಿದೆ. ಇದು ಎಲ್ಲರ ಮನದಲ್ಲಿ ಉಳಿಬೇಕು, ಆ ಟೈಪ್ ಮಾಡಬೇಕಂತ ಒಂದು ಆಸೆ ಇಟ್ಟುಕೊಂಡು ಪ್ರಿಪರೇಷನ್ನ ಶುರು ಮಾಡಿದ್ದೇವೆ.